ಬೆಂಕಿ ಹೊಗೆಯಾಡ್ತಾ ಇದೆ, ಅದು ಎಲ್ರಿಗೂ ಕಾಣಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಜಗಜಟ್ಟಿ ಕಾಳಗವೇ ನಡೀತಾ ಇದೆ. ಜಾರಕಿಹೊಳಿ ಡಿಕೆಶಿ ನಡುವೆ ಹೊತ್ತಿರುವಂತಹ ಈ ಕಿಡಿ ಆರುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಇದರ ನಡುವೆ ಬೆಳಗಾವಿಯಲ್ಲಿ ಒಂದು ಬೃಹತ್ ಸಮಾವೇಶ ಆಯೋಜನೆಯಾಗಿದೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದ ಬಳಿಕ ನಿಂತು ಹೋಗಿದ್ದಂತಹ ಕಾರ್ಯಕ್ರಮಕ್ಕೆ ನಾಡಿದ್ದು ಚಾಲನೆ ಸಿಗ್ತಾ ಇದೆ. ಅರ್ಧಕ್ಕೆ ನಿಂತಿದ್ದ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಿದೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಈ ಮೂರು ಪದ ನವಭಾರತದ ಶಕ್ತಿ ಮಂತ್ರಗಳು ಅಂತ ಕಾಂಗ್ರೆಸ್ ಪಠಿಸುತ್ತಿದೆ. ಕಳೆಗುಂದಿದ್ದ ಕಾಂಗ್ರೆಸ್ನಲ್ಲಿ ಹುರುಪು ಹುಮ್ಮಸ್ಸು ಇಮ್ಮಡಿಸಿದೆ. ಬೆಳಗಾವಿ ಮೂಲಕ ನವಭಾರತ ನಿರ್ಮಾಣಕ್ಕೆ ಮುನ್ನುಡಿಯ ಮಹಾಯಜ್ಞಕ್ಕೆ ಕೈ ಹಾಕಿದೆ. ಶೀತಲ ಸಮರದ ನಡುವೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶ. ಬೃಹತ್ ರ್ಯಾಲಿಯಲ್ಲಿ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಭಾಗಿ. ನಾಡಿದ್ದು ಜನವರಿ 21ರಂದು ಇಡೀ ಕಾಂಗ್ರೆಸ್ ಪಡೆ ಕುಂದಾನಗರಿಯಲ್ಲಿ ಬಿಡಾರ ಹೂಡಲಿದೆ. ಒಂದೇ ವೇದಿಕೆಯಲ್ಲಿ ಅತಿರಥ ನಾಯಕರ ಸಮಾಗಮ ಆಗ್ತಿದೆ. ಬೆಳಗಾವಿಯ ಕ್ಲಬ್ ರಸ್ತೆಯ ಸಿಪಿಎಡ್ ಮೈದಾನದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಆಗ್ತಿದೆ. ಬೃಹತ್ ರ್ಯಾಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಭಾಗಿಯಾಗ್ತಿದ್ದಾರೆ. ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನದಲ್ಲಿ ಡಿಕೆಶಿಯ ವಿಶೇಷ ಪೂಜೆ. ಕಪಿಲೇಶ್ವರ ಅನುಗ್ರಹದಿಂದ ಸಿಎಂ ಆಗಿ ಡಿಕೆಗೆ ಹಾರೈಸಿದ ಅರ್ಚಕ. ಈ ನಡುವೆ ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನದಲ್ಲಿ ಡಿಸಿಎಂ ಡಿಕೆಶಿ ರುದ್ರಾಭಿಷೇಕ ನೆರವೇರಿಸಿದ್ರು. 111 ಲೀಟರ್ ನಂದಿನಿ ಹಾಲಿನಿಂದ ರುದ್ರಾಭಿಷೇಕ ಮಾಡಿಸಿದ ಡಿಕೆಶಿ 35 ನಿಮಿಷಗಳ ಕಾಲ ಪೂಜೆಯಲ್ಲಿ ನಿರತರಾಗಿದ್ರು. ಪೂಜೆ ಬಳಿಕ ಕಪಿಲೇಶ್ವರ ಅನುಗ್ರಹದಿಂದ ಸಿಎಂ ಆಗಿ ಅಂತ ಅರ್ಚಕ ಮಂಜುನಾಥ್ ಭಟ್ ಹಾರೈಸಿದ್ರು. ಪೂಜೆ ಬಳಿಕ ಸಮಾವೇಶದ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆಶಿ ರಕ್ಷಣೆ ಬಗ್ಗೆ ಆಡಿದ ಮಾತು ಕುತೂಹಲಕ್ಕೆ ಕಾರಣ ಆಯಿತು. ನಿಮ್ಮಿಂದ ಎಲ್ಲ ರಕ್ಷಣೆ ಬೇಕಲ್ಲಪ್ಪ ನಂಗೆ. ಸದ್ಯಕ್ಕೀಗ ಈಶ್ವರನ ಭೇಟಿ ಮಾಡ್ಕೊಂಡು ಬರ್ತೀನಿ, ಆಮೇಲೆ ನಿಮ್ಮನ್ನ ಭೇಟಿ ಮಾಡೋಣ. ಯಾರದ್ದೋ ದುಡ್ಡು ಕಾಂಗ್ರೆಸ್ ಸಮಾವೇಶ. ಕಾಂಗ್ರೆಸ್ ಅನ್ನ ಕೆಣಕಿದ ಶೆಟ್ಟರ್. ಕಾಂಗ್ರೆಸ್ಗೆ ಬಂದಿದ್ದಾಗ ಏನೇನು ಮಾತಾಡಿದ್ರು ಗೊತ್ತಿದೆ. ಡಿಕೆಶಿ ಕೌಂಟರ್. ಯಾರದ್ದೋ ದುಡ್ಡು ಕಾಂಗ್ರೆಸ್ ಸಮಾವೇಶ ಅಂತ ಬೆಳಗಾವಿ ಸಂಸದ ಶೆಟ್ಟರ್ ವ್ಯಂಗ್ಯವಾಡಿದ್ದಾರೆ. ಈ ಮಾತಿಗೆ ಕಾಂಗ್ರೆಸ್ಗೆ ಬಂದಾಗ ಏನೇನು ಮಾತನಾಡಿದ್ರು ಗೊತ್ತಿದೆ. ಅವರ ನುಡಿಮುತ್ತು ಎಲ್ಲರೂ ಕೇಳಿದ್ದಾರೆ ಅಂತ ಡಿಕೆಶಿ ಟಾಂಗ್ ಕೊಟ್ರು. ಮತ್ತು ಇವತ್ತೆಲ್ಲ ನೋಡ್ರಿ, ಬೋರ್ಡ್ಸು ಗೀಡ್ಸ್ ಎಲ್ಲ ಬೆಳಗಾವಿಯಲ್ಲಿ ಎಲ್ಲ ಕಾಂಗ್ರೆಸ್ ಲೀಡರ್ಸ್ ಇದ್ದಾರೆ. ಕಾಂಗ್ರೆಸ್ ಲೀಡರ್ಸು, ಮರಿ ಲೀಡರ್ಸು, ಯುವ ಲೀಡರ್ಸು ಅವ್ರದ್ದೆಲ್ಲ ಇದ್ದಾರೆ. ಮಹಾತ್ಮ ಗಾಂಧೀಜಿ ಫೋಟೋ ಹುಡುಕ್ಬೇಕು, ನಾವು ಅಲ್ಲ ದುರ್ಬಿನ್ ಹಿಡ್ಕೊಂಡು ಹುಡುಕ್ಬೇಕು ಇಲ್ಲಿ ಮಹಾತ್ಮ ಗಾಂಧೀಜಿ ಅಂತೇಳಿ. ಆ ರೀತಿ ಇವತ್ತು ನಾನು ಮೊನ್ನೆನೂ ಅವತ್ತೂ ಹೇಳಿದ್ದೆ, ನಾನು ಹಿಂದೆ ಇವತ್ತು ಎಲ್ಲಮ್ಮನ ಜಾತ್ರೆ, ಯಾರ್ದೋ ರೊಕ್ಕ ಎಲ್ಲಮ್ಮನ ಜಾತ್ರೆ ಅಂತ ಹೇಳಿ. ಅವ್ರು ಬಂದರೆ ಬೆಳಗಾವಿ ಒಂದು ಟೂರ್ ಕರ್ಕೊಂಡು ಹೋಗ್ತೀನಿ, ಅವ್ರಿಗೆ ಟೂರ್ ಕರ್ಕೊಂಡು ಹೋಗ್ತೀನಿ. ಅವರು ಆಡಿದಂಥ ನುಡಿಮುತ್ತುಗಳನ್ನು BJPಲಿ ಬಿಟ್ಟು ಬಂದಾಗ, ಕಾಂಗ್ರೆಸ್ ಸೇರಿಕೊಂಡಾಗ ಆಡಿದಂಥ ನುಡಿಮುತ್ತುಗಳನ್ನ ನೆನಪು ಮಾಡ್ಕೊಳ್ಳಿ. ಸೊ ಎಲ್ಲೆಲ್ಲಿ ಏನೇನು ಮಾಡಿದ್ದೀವಿ ಅಂತ ಅವರು ನಮ್ಮ ಲೋಕಸಭಾ ಸದಸ್ಯರು, ಗೌರವಾನ್ವಿತ ಸದಸ್ಯರು ಅವ್ರು ಬಂದರೆ ನಾನೇ ಭಾಳ ಗೌರವದಿಂದ ಅವ್ರಿಗೆ ಎಲ್ಲ ಕಡೆನೂ ಟೂರ್ ಕರ್ಕೊಂಡು ಹೋಗ್ತೀನಿ. ಒಟ್ಟಾರೆ ನಿಂತು ಹೋಗಿದ್ದ ಕಾರ್ಯಕ್ರಮಕ್ಕೆ ಮಂಗಳವಾರ ಆರಂಭವಾಗ್ತಿದೆ. ಬಣ ಬಡಿದಾಟ ತಾರಕಕ್ಕೇರಿರುವ ಹೊತ್ತಲ್ಲಿ ನಡೆಯುತ್ತಿರುವ ಈ ಸಮಾವೇಶ ಪಕ್ಷದೊಳಗಿನ ಒಗ್ಗಟ್ಟಿಗೆ ಸವಾಲಾಗಿದೆ. ಶ್ರೀಕಾಂತ್ ಕುಬಕಡ್ಡಿ, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.